ಮೊನ್ನೆಯಷ್ಟೇ SSLC ಫಲಿತಾಂಶ ಹೊರಬಂದಿದೆ. ಆ ಒಂದು SSLC ಪರೀಕ್ಷೆಯಲ್ಲಿ ಇಲ್ಲೊಬ್ಬ ಯುವಕ ಒಂದು ವಿಶೇಷವಾದ ಸಾಧನೆಯನ್ನ ಮಾಡಿದ್ದಾನೆ. ಸಾಧನೆ ಮಾಡಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಅದೇನು ಸಾಧನೆ ಮಾಡಿದ್ದಾನೆ ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಮೊಹಮ್ಮದ್ ಫರ್ದೀನ್ ಪಾಷಾ ಅಂತ. ನಾನು ಹೊಂಬೇಗೌಡ ಬಾಯ್ಸ್ ಹೈಸ್ಕೂಲ್ನಲ್ಲಿ SSLC ಪರೀಕ್ಷೆ ಮುಗಿಸಿದ್ದೀನಿ. ಓಕೆ. ನಾನು ಸಂಸ್ಕೃತನಲ್ಲಿ SSLC ಪರೀಕ್ಷೆನಲ್ಲಿ ಸಂಸ್ಕೃತದಲ್ಲಿ 125ಕ್ಕೆ 125 ಅಂಕಗಳನ್ನು ತಗೊಂಡು ಬಂದಿದ್ದೀನಿ. ಓಕೆ, ನಿಜವಾಗ್ಲೂ ಇದು ಒಂದು ರೀತಿ ಸಾಧನೆ ಅಂತಾನೆ ಹೇಳಬಹುದು. ಎಷ್ಟು ಖುಷಿ ಆಗ್ತಿದೆ? ಮೊದಲನೇದಾಗಿ ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ, ನಾನು ರಿಸಲ್ಟ್ ನೋಡಾದ್ಮೇಲೆ ನನಗೆ ಎಷ್ಟು ಖುಷಿ ಆಯಿತು, ನಾನು ಮಾತದಿಂದ ಅದನ್ನು ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ನನಗೆ ಸಂಸ್ಕೃತ ಅಷ್ಟೊಂದು ನನಗೆ ಅಂದ್ಕೊಂಡಿರಲಿಲ್ಲ ನಾನು ಬರ್ತೀನಿ ಔಟ್ ಆಫ್ ಔಟ್ ಅಂತ. ಆದರೆ ಪ್ರಯತ್ನ ಪಟ್ಟಿದ್ದೀನಿ. ಎಕ್ಸಾಮ್ಗಿಂತ ಮುಂಚೆ ಬಂದಿದೆ. ನನಗೆ ಖುಷಿ ಜಾಸ್ತಿ ಆಗ್ತೈತೆ. ಯೂಶಲಿ ನೀವು ಅಂದರೆ ನಿಮ್ಮ ಮಾತೃಭಾಷೆ ಉರ್ದು ಆಗಿರೋದ್ರಿಂದ ಈಸಿ ಆಗಲಿ ಅಂತ ಹೇಳಿ ಹಿಂದೂ ಉರ್ದು ತಗೊಳ್ಳೋದು ವಾಡಿಕೆ. ಬಟ್ ನೀವು ಹೇಗೆ ಸಂಸ್ಕೃತನ ಆಯ್ಕೆ ಮಾಡ್ಕೊಂಡಿದ್ದು? ಸಂಸ್ಕೃತ ಏಕೆಂದರೆ ಯಾರ್ದು ಬೇರೆಯವ್ರ ಮಾತೃಭಾಷೆ ಕನ್ನಡ ಎಲ್ಲ ಇರ್ತಾರೆ, ನಂದು ಮಾತೃಭಾಷೆ ಉರ್ದು. ಸಂಸ್ಕೃತ ಅವರೆಲ್ಲ ತಗೊಳ್ಳಲ್ಲ. ನನಗೆ ಸಂಸ್ಕೃತ ಯಾಕೆ ತಗೊಂಡೆ ಅಂದರೆ, ನಮ್ಮ ತಂದೆ ತಾಯಿ ಎಲ್ಲರೂ ಹೇಳಿದ್ರು, ನಮ್ಮ ತಂದೆ ಅಕ್ಬರ್ ಪಾಷಾ ಅಂತ ಅವರೆಲ್ಲ ನನಗೆ ಏನು ಕನ್ವಿನ್ಸ್ ಮಾಡೋದು ಅಂದರೆ, ನೀನು ಸಂಸ್ಕೃತ ತಗೋ, ಯಾಕಂದರೆ ಬೇರೆಯವರೆಲ್ಲ ಹಿಂದಿನೂ ಓದ್ತಾರೆ, ಕನ್ನಡ ಓದ್ತಾರೆ, ನೀನು ಇದನ್ನು ಓದು, ಇದು ವಿಶೇಷ ಭಾಷೆ ನೀನು ಓದಬೇಕು ಅಂತ ಹೇಳಿದ್ರು. ನನಗೆ ಇದು ದೇವ್ರ ಭಾಷೆ ಅಂತ ನಮ್ಮ ಗುರು ಮಹಾಬಲೇಶ್ವರ ಭಟ್ ಅವರು ಎಲ್ಲರೂ ಹೇಳ್ತಾರೆ. ಅವರೆಲ್ಲ ಹೇಳಿದ್ರು ನನಗೆ ಸಂಸ್ಕೃತ ತಗೊಂಡ್ರೆ ಒಳ್ಳೇದು, ಯಾಕಂದರೆ ಅದು ದೇವ್ರ ಭಾಷೆ, ಅದರಲ್ಲಿ ರೆಸ್ಪೆಕ್ಟ್ ಅಂದರೆ ಒಂದು ಮ್ಯಾನರ್ಸ್ ಕಲಿಯೋ ಥರ ಹೇಳ್ಕೊಡ್ತಾರೆ ಸಂಸ್ಕೃತ. ತಗೊಂಡಿದ್ದೇನೆ ತಗೊಂಡ್ರಿ, ಬಟ್ ಕಷ್ಟ ಆಗ್ಲಿಲ್ವಾ ಅಂತ ಹೇಳಿ? ಅಂದರೆ ಹೊಸ ಭಾಷೆ, ಈವನ್ ಲೈಕ್ ಮಾತಾಡೋದೇ ಕಷ್ಟ, ಅಂದರೆ ಪದಗಳೆಲ್ಲ ತುಂಬ ಅಂದರೆ ಕಷ್ಟವಾಗಿರುತ್ತೆ. ಹೇಗೆ ಪ್ರಿಪೇರ್ ಆದ್ರಿ? ನಾನು 8th ಸ್ಟ್ಯಾಂಡರ್ಡಲ್ಲಿ ಹೊಂಬೇಗೌಡ ಬಾಯ್ಸ್ ಹೈಸ್ಕೂಲ್ನಲ್ಲಿ ಜಾಯಿಂಟ್ ಆಗುವಾಗ ನನಗೆ ಅದೇ ಅನಿಸ್ತು, ನಾನು ಕಷ್ಟ ಇರುತ್ತೆ, ಹೊಸ ಭಾಷೆ, ನನಗೆ ಅದು ಬರಲ್ಲ ಅಂತಾನೆ ಇದ್ದೆ. ಅದರಲ್ಲಿ ನನಗೆ ಒಂಥರ ಇಂಟ್ರೆಸ್ಟ್ ಇತ್ತು, ಅದರಲ್ಲಿ ನಾನು ಇದನ್ನು ಕಲೀಲೇಬೇಕು ಅಂತ ನಾನು ಇಂಟ್ರೆಸ್ಟ್ ಇತ್ತು ನನಗೆ. ಅದಕ್ಕೆ ನಾನು ಅದೇ ತಗೊಂಡೆ. ಆಮೇಲೆ ಡೈಲಿ ಅದನ್ನು ಬೇರೆ ಎಲ್ಲ ಸಬ್ಜೆಕ್ಟ್ಗೆ 1 ಗಂಟೆ ಅಂತ ಡೈಲಿ ದಿನ ಓದ್ತಾ ಇದ್ದೆ. ಅಂದರೆ ಸಂಸ್ಕೃತಕ್ಕೆ ನಾನು 2 ಗಂಟೆ ಕೊಡ್ತಾ ಇದ್ದೆ. ಯಾಕಂದರೆ ಅದರಲ್ಲಿ ನಾನು ಫಸ್ಟಲ್ಲಿ ಫುಲ್ ವೀಕ್ ಇತ್ತು. ನಾನು ಎಷ್ಟು ವೀಕ್ ಇತ್ತು, ನನಗೆ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅಂದರೆ ನಾನು ಅದನ್ನು ಓನ್ ನೋಟ್ಸ್ ಅಂತ ಕ್ರಿಯೇಟ್ ಮಾಡಿ ನಾನೇ ಸೆಂಟೆನ್ಸ್ ಎಲ್ಲ ಮಾಡ್ತಾ ಇದ್ದೆ ಮೊದಲನೇದಾಗಿ. ಆಮೇಲೆ ಅದಕ್ಕೆ ಹಂಗೆ ಪ್ರಯತ್ನ ಮಾಡಿದೆ. ಓಕೆ, ಮುಂದೆ ಹಾಗಾದ್ರೆ ಏನು ಪ್ಲಾನ್ ನಿಮ್ಮದು? ಏನಾದರೂ ಮತ್ತೆ ಸಂಸ್ಕೃತ ಅಂದರೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತನಾ ಅಥವಾ ಹೇಗೆ? ನಾನು ಸಂಸ್ಕೃತನೇ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ಕಾಲೇಜ್ನಲ್ಲಿ ನಾನು ಕೇಳ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಇಂಗ್ಲೀಷ್ ಪ್ರಥಮ ಭಾಷೆ ಅಂತ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದ್ವಿತೀಯ ಭಾಷೆ ಅಂತ ಸಂಸ್ಕೃತನ ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತು ನಿಮ್ಮ ಅಂದರೆ ಸ್ಕೂಲ್ ಅವರು ಅಂದರೆ ಟೀಚರ್ಸ್ಗಳೆಲ್ಲ ಹೇಗೆ, ಯಾವ ಥರ ಖುಷಿ ವ್ಯಕ್ತಪಡಿಸಿದ್ರು? ಅಂದರೆ ಅವರೆಲ್ಲ ಅಂದ್ಕೊಂಡಿರಲಿಲ್ಲ. ಅಂದರೆ ಸಂಸ್ಕೃತ ಹಾರ್ಡ್ ಲ್ಯಾಂಗ್ವೇಜ್ ಅಂತ ಎಲ್ಲರೂ ಇದ್ದರು. ನಾನು ತಗೊಂಡು ಬರಲ್ಲ ಅಂತ ಇದ್ದರು. ಯಾಕಂದರೆ ನನಗೆ ಅಷ್ಟೊಂದು ಕೆಪಾಸಿಟಿ ಇರಲಿಲ್ಲ ಸಂಸ್ಕೃತಲ್ಲಿ ಓದೋಕ್ಕೆ. ಅಂದರೆ ನಾನೇನು ಅಂದ್ಕೊಂಡಿದ್ದೆ, ಗ್ರಾಮರಲ್ಲಿ 5 ಮಾರ್ಕ್ಸ್ 6 ಮಾರ್ಕ್ಸ್ ಹೋಗುತ್ತೆ ಅಂತ. ಆದರೆ ಅದು ಸಂಸ್ಕೃತನಲ್ಲಿ ಔಟ್ ಆಫ್ ಔಟ್ ಬಂದಿದೆ. ಅಂದರೆ ಫುಲ್ ಬರ್ಕೊಂಡು ಬಂದಿದ್ದೀನಿ ನಾನು. ಓಕೆ, ಈ ಒಂದು ಸುದ್ದಿನ ಅಂದರೆ 125 ಔಟ್ ಆಫ್ 125 ತೊಗೊಂಡಿರೋಂಥದ್ದನ್ನ ಯಾರು ಮೊದಲು ನೀವೇ ನೋಡಿದ್ದು ರಿಸಲ್ಟ್ನ, ಅಥವಾ ಮನೆಯಲ್ಲಿ ಯಾರು ನೋಡಿದ್ದು ಫಸ್ಟ್ ರಿಸಲ್ಟು? ಮತ್ತು ಹೇಗೆ ಎಷ್ಟು ಖುಷಿ ವ್ಯಕ್ತಪಡಿಸಿದ್ರು ಅಂತ? ಅಂದರೆ ನಾನು ರಿಸಲ್ಟ್ ನೋಡೋಕ್ಕೆ ನನಗೆ ಲಿಂಕ್ ಮೊದಲನೇದಾಗಿ ಓಪನ್ ಆಗ್ತಾ ಇರಲಿಲ್ಲ. ಅದಕ್ಕೆ ನನ್ನ ಅಣ್ಣ ಇದ್ದಾರೆ, ಅವರೇ ಫಸ್ಟ್ ಓಪನ್ ಮಾಡಿ ನನಗೆ ಹೇಳಿದ್ರು, ನೀನು ಸಂಸ್ಕೃತದಲ್ಲಿ ಔಟ್ ಆಫ್ ಔಟ್ ಬಂದಿದ್ದಾನೆ. ಫಸ್ಟ್ ಅದೇ ಅವ್ರು ಹೇಳಿದ್ರು, ನನಗೆ ರಿಸಲ್ಟ್ ಏನು ಹೇಳಿಲ್ಲ, ಔಟ್ ಆಫ್ ಔಟ್ ಬಂದಿದೆ. ನಾನು ಇಷ್ಟು ಖುಷಿ ಪಡ್ತಾ ಅಲ್ಲೇ ನಾನು ರಿಸಲ್ಟ್ಗಿಂತ ಮುಂಚೆ ನಾನು ಫುಲ್ ಖುಷಿ ಪಡ್ಕೊಂಡು ಬಿಟ್ಟಿದ್ದೆ. ಆಮೇಲೆ ಅವ್ರು ಆದಮೇಲೆ ನಾನು ರಿಸಲ್ಟ್ ಚೆಕ್ ಮಾಡಿದೆ. ನನಗೆ ನನ್ನ ಕಣ್ಮೇಲೆ ವಿಶ್ವಾಸ ಆಗ್ತಾ ಇರಲಿಲ್ಲ. ಓಕೆ, ಹಾಗಾದರೆ ನೀವು ಟೋಟಲ್ ಮಾರ್ಕ್ಸ್ ಎಷ್ಟು SSLCಯಲ್ಲಿ? ಟೋಟಲ್ ಮಾರ್ಕ್ಸ್ ನನಗೆ 549 ಬಂದಿದೆ, 88% ಬಂದಿದೆ. ಓಕೆ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ. ಮತ್ತು ನಿಮ್ಮ ತಂದೆ ತಾಯಿ, ಆಬ್ವಿಯಸ್ಲಿ ನೀವೊಂದು ಸಬ್ಜೆಕ್ಟ್ ತೊಗೋಬೇಕು ಅಂತಂದರೆ ಮನೆಯವರ ಆಶೀರ್ವಾದ, ಮನೆಯವರ ಸಹಕಾರ ಎಲ್ಲನೂ ಇರಬೇಕು. ಜೊತೆಲಿ ನಿಮ್ಮ ಅಪ್ಪ ಅಮ್ಮ ಹೇಗೆಲ್ಲ ನಿಮಗೆ ಸಾಥ್ ಕೊಟ್ಟರು ಅಂತ?
ನನ್ನ ಅಪ್ಪ ಅಮ್ಮ ಬೇಡ ಅಂತ ಅಂದರು. ಫಸ್ಟ್ ಕನ್ವಿನ್ಸ್ ಮಾಡಿದ್ರು ತಗೊಳ್ಳಿ ಅಂತ. ಆಮೇಲೆ ಅವ್ರಿಗೆ ಗೊತ್ತಿತ್ತು ಇದು ಹಾರ್ಡ್ ಲ್ಯಾಂಗ್ವೇಜ್, ಯಾರು ಬೇರೆಯವರು ಎಲ್ಲ ಓದಲ್ಲ, ಕಮ್ಮಿ ಜನ ಓದ್ತಾರೆ ಅದನ್ನು. ಆದರೆ ಅವರೇ ನನಗೆ ಕನ್ವಿನ್ಸ್ ಮಾಡಿದ್ರು, ನೀನು ಓದಬೇಕು, ಇದರಲ್ಲಿ ಪಾಸ್ ಆಗಬೇಕು. ನನಗೆ ಅದೇನೂ ಗೊತ್ತಿಲ್ಲ, ನೀನು ಬರೀ ಪಾಸ್ ಆಗು, ಮೀಡಿಯಮ್ ಆಗಿ, ಆ್ಯಾವ್ರೇಜ್ ಆಗಿ, ಅಂದರೆ ನೀನು ಸಂಸ್ಕೃತ ಲ್ಯಾಂಗ್ವೇಜ್ ಕಲಿತೀಯಲ್ವಾ ಅಷ್ಟೇ ಖುಷಿ ಅಂತ ಹೇಳಿದ್ರು. ಅದಕ್ಕೆ ನಾನು ಫುಲ್ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ಅಂಕಗಳನ್ನು ಬಂದಿದೆ. ಓಕೆ, ಅಂದರೆ ನೀವೊಂದು ಸಮುದಾಯಕ್ಕೇನೆ ಒಂದು ಅಂದರೆ ಒಂದು ಲೈಕ್ ಒಂದು ಒಳ್ಳೆ ಕೀರ್ತಿ ತಗೊಂಡಿರುವಂಥ ಹುಡುಗನೇ ಅಂತಲೇ ಹೇಳ್ಬೋದು. ಯಾಕಂದರೆ ಯೂಶಲಿ ಅಂದರೆ ಇರೋ ಭಾಷೆನೇ ಕಲ್ತ್ರೆ ಸಾಕು ಅಂತ ಹೇಳಿ ಇರ್ತಾರೆ. ಸೊ ನಿಮ್ಮ ಸಮುದಾಯದ ಹುಡುಗರಿಗೆ ಅಥವಾ ಲೈಕ್ ಫ್ಯೂಚರಲ್ಲಿ ಸಂಸ್ಕೃತ ತಗೊಳ್ಳಿ ಅಂತ ಹೇಳ್ತೀರಾ, ಅಥವಾ ಹೇಗೆ ಅವ್ರಿಗೆ ಯಾವ ರೀತಿ ನಿಮ್ಮ ಕಡೆಯಿಂದ ಸಜೆಷನ್ ಕೊಡ್ತೀರಾ ಅಂತ? ನಾನು ಏನು ಹೇಳ್ತೀನಿ ಅಂದರೆ ಸಂಸ್ಕೃತ ಇಟ್ಸ್ ನಾಟ್ ಅ ಹಾರ್ಡ್ ಲ್ಯಾಂಗ್ವೇಜ್ ಮ್ಯಾಮ್. ಸಂಸ್ಕೃತ್ ಈಸಿನ ಇರುತ್ತೆ, ನಮ್ದು ಇಂಟ್ರೆಸ್ಟ್ ಇರಬೇಕು ಅದರಲ್ಲಿ ಕಲಿಯಬೇಕಂದ್ರೆ. ಅಂದರೆ ರಿಲಿಜಿಯನ್ ಡಿಸ್ಕ್ರಿಮಿನೇಷನ್ ಅದೆಲ್ಲ ಮ್ಯಾಟರ್ ಮಾಡೋದಿಲ್ಲ. ಅಂದರೆ ಅದು ದೇವ್ರ ಭಾಷೆ, ಹೋಲಿ ಲ್ಯಾಂಗ್ವೇಜ್ ಅಂತ ಎಲ್ಲ ಕರೀತಾರೆ. ಅದಕ್ಕೆ ಅದರಲ್ಲಿ ಡಿಸ್ಕ್ರಿಮಿನೇಷನ್ ಏನೂ ಇರೋದಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಮುಂದೆ ಬರೋರು ಹುಡುಗರಿಗೆ ಸಂಸ್ಕೃತ ತಗೊಳ್ಳಿ ಅಂತಾನೆ ಹೇಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಸಂಸ್ಕೃತ ಓದೋರು ಬಹಳ ಕಮ್ಮಿ ಜನ. ಅದಕ್ಕೆ ಸಂಸ್ಕೃತ ಭಾಷೆನ ತಿರ್ಗಾ ಇನ್ಕ್ರೀಸ್ ಮಾಡಬೇಕು. ಅದೇನು ಸಂಸ್ಕೃತ ಹಾರ್ಡ್ ಇರೋದಿಲ್ಲ. ಅಂದರೆ ನಾವು ಬರೀ ಅದ್ರ ಮೇಲೆ ಕಾನ್ಸಂಟ್ರೇಟ್ ಇಂಟ್ರೆಸ್ಟ್ ತೋರಿಸಿದ್ರೆ ಅದೆಲ್ಲ ಈಸಿ ಆಗ್ಬಿಡುತ್ತೆ. ಓಕೆ, ಅಂದರೆ ನೀವು ಹಾಗಾದ್ರೆ ಶ್ಲೋಕಗಳು ಅಂದರೆ ಅದೆಲ್ಲ ಕಲ್ತಿರ್ತೀರಾ ಅನ್ಕೊಂತೀನಿ, ಗದ್ಯ ಪದ್ಯ ಈ ಥರದ್ದೊಂದು ಕೆಲವೊಂದಿಷ್ಟು ಸಂಸ್ಕೃತಲ್ಲಿ. ಅದನ್ನೇನಾದರೂ ಹೇಳೋದಾದ್ರೆ ಹೇಳ್ತೀರಾ? ಹೇಳ್ತೀನಿ ಮ್ಯಾಮ್. ಅಂದರೆ ಸಂಸ್ಕೃತ ನಮಗೆ ಜಾಸ್ತಿ ರೆಸ್ಪೆಕ್ಟ್, ಗುರುಗಳ ಬಗ್ಗೆ, ತಂದೆ ತಾಯಿಯ ಬಗ್ಗೆ, ದೇವರ ಬಗ್ಗೆ ಎಲ್ಲ ಹೇಳ್ತಾರೆ. ಅಂದರೆ ನನ್ನ ಸಂಸ್ಕೃತ ಕಲ್ತಿರೋದು ನಮ್ಮ ಗುರುಗಳ ಬಗ್ಗೆ. ಅದಕ್ಕೆ ಮೊದಲನೇದಾಗಿ ಅವ್ರ ಬಗ್ಗೆ ಶ್ಲೋಕ ಹೇಳ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಮೇಲೆ ಸಂಸ್ಕೃತ ವಿದ್ಯಾ ಇನ್ನೊಂದು ಏನು ಹೇಳ್ತಾರೆ ಅಂದರೆ ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಚ ಭಾತ್ರಹಜಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ತತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಅದೇನು ಹೇಳುತ್ತೆ ಅಂದರೆ ಸಂಸ್ಕೃತ ವಿದ್ಯೆ ಏನೈತೆ ಅದನ್ನು ಯಾರೂ ಕಳ್ತನ ಮಾಡೋದಿಲ್ಲ. ಆಮೇಲೆ ಆ ವಿದ್ಯಾನ ತಲೆ ಮೇಲೆ ಭಾರ ಇರೋದಿಲ್ಲ. ಅದೇ ವಿದ್ಯೆ ನಮ್ಮ ಅಣ್ಣ ತಮ್ಮರ ಹತ್ರ ಡಿವೈಡ್ ಆಗೋದಿಲ್ಲ. ಆಮೇಲೆ ನಾವು ಬಡವರು ಅಂತ ರಾಜನಿಗೂ ಹೋಗೋದಿಲ್ಲ. ಅದೇ ಸಂಸ್ಕೃತ ವಿದ್ಯಾನ ನಾವು ಎಷ್ಟೋ ಖರ್ಚು ಮಾಡ್ತೀವಿ ಅಷ್ಟೇ ನಮಗೆ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಸಂಸ್ಕೃತ ವಿದ್ಯೆ, ನಮ್ಮದು ಭಾಷೆ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲ ಧನಗಳಲ್ಲಿ ಸಂಸ್ಕೃತ ವಿದ್ಯಾದ ಧನ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಒಂದು ಶ್ಲೋಕನ ಹೇಳ್ತೀನಿ. ಮನೀಷಿಣಃ ಸಂತಿ ನತೆ ಹಿತೈಷಿಣಃ ಹಿತೈಷಿಣಃ ಸಂತಿ ನತೆ ಮನೀಷಿಣಃ ಸೃಹಜ್ಜ ವಿದ್ವಾನ್ ಅಪಿ ದುರ್ಲಭಂ ನೃಣಾಂ ಯಥೌಷಧಂ ಅದು ಹಿತಂ ಚ ದುರ್ಲಭಂ ಅಂತ ಹೇಳ್ತಾರೆ. ಅದೇನಂದರೆ ಒಳ್ಳೆ ಅಂದರೆ ಒಂದು ಇಂಟೆಲಿಜೆಂಟ್ ಒಳ್ಳೆ ಬುದ್ಧಿ ಇರೋರು ಹತ್ರ ಒಳ್ಳೆ ಮನಸ್ಸು ಇರೋದಿಲ್ಲ. ಅಂದರೆ ಒಳ್ಳೆ ಮನಸ್ಸವ್ರು ಇದ್ದವ್ರ ಹತ್ರ ಒಳ್ಳೆ ವಿದ್ಯಾ ಬುದ್ಧಿ ಇರೋದಿಲ್ಲ. ಒಳ್ಳೆ ಬುದ್ಧಿ ಮತ್ತೆ ಒಳ್ಳೆ ಮನುಷ್ಯ ಸಿಕ್ಕೋದು ಕಮ್ಮಿ. ಅದೇ ಥರ ಹೇಗೆ ಹೇಳ್ಬೋದು ಅಂದರೆ ಒಂದು ಔಷಧಿ ಖಾರನೂ ಇರುತ್ತೆ. ಅಂದರೆ ಒಂದು ಔಷಧಿ ಟೇಸ್ಟ್ನಲ್ಲಿ ಬಿಟ್ಟರ್ ಇರುತ್ತೆ. ಔಷಧಿ ಹೇಗೆ ಸಿಗುತ್ತೆ ಅಂದರೆ ಔಷಧಿ ಟೇಸ್ಟಲ್ಲಿ ಒಳ್ಳೇದು ಇರುತ್ತೆ, ಆಮೇಲೆ ದೇಹಕ್ಕೂ ಒಳ್ಳೆ ಇರುತ್ತೆ. ಆ ಥರ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಓಕೆ, ನಿಜಕ್ಕೂ ನೀವು ಈ ಒಂದು ಚಿಕ್ಕ ಏಜಿನಲ್ಲೇ ಭಾಳಷ್ಟು ತಿಳ್ಕೊಂಡಿದ್ದೀರಾ. ಈ ಒಂದು ಅಂದರೆ ಈ ಸಂಸ್ಕೃತಲ್ಲಿ ನೀವು ಮತ್ತಷ್ಟು ಮಗದಷ್ಟು ಮುಂದೆ ವಿಶೇಷವಾದ ಹೀಗೆ ಸಾಧನೆ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಒನ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.